IPL 2026 ಅಲ್ಲಿ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. KKR ಟೀಮ್ ಅಲ್ಲಿ ಮತೇಶ್ ಪತ್ರನ ಅವರ ಬಗ್ಗೆ ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ KKR ಕ್ಯಾಂಪ್ ಅಲ್ಲಿ ಸೂನ್ ಜಾಯಿನ್ ಆಗಲಿದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ಅಪ್ಡೇಟ್, ಫಸ್ಟ್ ಮ್ಯಾಚ್ ಇಂದ KKR ಟೀಮ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಇದಕ್ಕಿಂತ ಬಿಗ್ಗೆಸ್ಟ್ ಅಪ್ಡೇಟ್ KKR ಫ್ಯಾನ್ಸ್ ಗೆ ಸದ್ಯ ಯಾವುದು ಇಲ್ಲ ಗುರು. ನೋಡಮ್ಮ ಮತೇಶ್ ಪತ್ರನ ಯಾವ ವರದಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ನಿನ್ನೆ KKR ಕ್ಯಾಂಪ್ ಅಲ್ಲಿ ಫಿನ್ನೆಲನ್ ಮತ್ತು ಟೀಮ್ ಸೈಫರ್ಟ್ ಮತ್ತು ರಚಿನ್ ರವೀಂದ್ರ, ವರುಣ್ ಚಕ್ರವರ್ತಿ ಜಾಯಿನ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ನಾವು ಇಲ್ಲಿ RR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸ್ಯಾಮ್ ಕರನ್ ಆಲ್ಸೋ ಟು IPL 2026 ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. RR ಮ್ಯಾನೇಜ್ಮೆಂಟ್ ಸ್ಯಾಮ್ ಕರನ್ ಗೆ ಟ್ರೇಡ್ ಮಾಡಿದ್ರು, ಬಟ್ ಈಗ ಸ್ಯಾಮ್ ಕರನ್ ಔಟ್ ಆಗಿದ್ದಾರೆ ಅಂದ್ರೆ ಸೊ ರಿಯಲಿ ಬ್ಯಾಡ್ ನ್ಯೂಸ್. ಬಟ್ ಇವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಾಟ್ ಮ್ಯಾನ್ ಅವರಿಗೆ ಪೇಕ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಬಟ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರಲಿ, ಅವಾಗ ಇದ್ರ ಬಗ್ಗೆ ನಾವು ಮತ್ತೆ ಡಿಸ್ಕಷನ್ ಮಾಡೋಣ. SA20 ಯಾವ ಒಂದು ಟೂರ್ನಮೆಂಟ್ ಸೂಪರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಬಾಟ್ ಮ್ಯಾನ್, ಬಟ್ ಈಗ ಸ್ಯಾಮ್ ಕರನ್ ಗೆ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ ಒಂದು ಇನ್ಫಾರ್ಮೇಶನ್ ಇದೆ. ನೋಡಮ್ಮ ಅಫಿಷಿಯಲ್ ಇನ್ಫಾರ್ಮೇಶನ್ ಬರಲಿ, ಹಾಗೆ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವಿಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಫಿಷಿಯಲ್ ಇನ್ಫಾರ್ಮೇಶನ್, ನಥನ್ ಎಲಿಸೋ IPL 2026 ಇಂದ ಔಟ್ ಆಗಿದ್ದಾರೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ. CSK CEO ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಹೌದು, ನಥನ್ ಎಲಿಸೋ ಔಟ್ ಆಗಿದ್ದಾರೆ. ಇದು ನಮಗೆ ಬಿಗ್ ಬ್ಲೋ, ನಾವು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ನೋಡ್ತಾ ಇದ್ದೀವಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ನಥನ್ ಎಲಿಸ್ ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಸ್ಪೆನ್ಸರ್ ಜಾನ್ಸನ್ ಗೆ ಪಿಕ್ ಮಾಡ್ತಾ ಇದ್ದಾರೆ ಬಾಸ್ CSK ಮ್ಯಾನೇಜ್ಮೆಂಟ್. ಇದು ಮಾತ್ರ ಬೆಸ್ಟ್ ಪಿಕ್ ವರ್ಸ್ಟ್ ಪಿಕ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ವರ್ಸ್ಟ್ ಪಿಕ್. ಸ್ಪೆನ್ಸರ್ ಜಾನ್ಸನ್ ರನ್ ಮಷಿನ್ ಗುರು. ಬ್ಯಾಟಿಂಗ್ ಅಲ್ಲ, ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ರನ್ ಮಷಿನ್. ಅವ್ರು ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ ಒಂದು IPL ಅಲ್ಲಿ. ಬಟ್ ಯಾವ ರೀಸನ್ ಮೇಲೆ ಸ್ಪೆನ್ಸರ್ ಜಾನ್ಸನ್ ಗೆ ಪಿಕ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆಲ್ರೆಡಿ CSK ಟೀಮ್ ಅಲ್ಲಿ ಸಾಕಷ್ಟು ಲೆಫ್ಟ್ ಆರ್ಮ್ ಸೀಮರ್ ಇದ್ದಾರೆ. ಖಲೀಲ್ ಆಗ್ಲಿ ಮತ್ತು ಮುಖೇಶ್ ಚೌಧರಿ ಆಗ್ಲಿ ಮತ್ತು ಗುರ್ಜಾಪ್ನೀತ್ ಸಿಂಗ್ ಇದ್ದಾರೆ. 3 ಲೆಫ್ಟ್ ಆರ್ಮ್ ಪೇಸರ್ ಇದ್ದಾರೆ ಈ ಟೈಮ್ ಅಲ್ಲಿ. ಅಗೇನ್ ಮತ್ತೊಬ್ಬ ಲೆಫ್ಟ್ ಆರ್ಮ್ ಸೀಮರ್ ಬಂದ್ರೆ ಅದು ಎಸ್ಪೆಷಲಿ ಸ್ಪೆನ್ಸರ್ ಜಾನ್ಸನ್ ಗೆ ಏನಾದ್ರು CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ನಾವು ನಥನ್ ಎಲಿಸ್ ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದ್ರೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಈ ತರ ರಿಯಾಕ್ಷನ್ ಕೊಡ್ಬೇಕಾಗುತ್ತೆ. ಅಲ್ಲ ಗುರು, ಈಗ CSK ಟೀಮ್ ಅಲ್ಲಿ ನಥನ್ ಎಲಿಸ್ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಡೆತ್ ಅಲ್ಲಿ ಮತ್ತು ಪವರ್ ಪ್ಲೇ ಅಲ್ಲಿ ಮತ್ತು ಮಿಡಲ್ ಆಫ್ ದಿ ಪೇಸ್ ಅಲ್ಲಿ. ಇಂತ ಒಂದು ಬೆಸ್ಟ್ ಬೌಲರ್ ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಒಂದು ಬೆಸ್ಟ್ ಪ್ಲೇಯರ್ ಪಿಕ್ ಮಾಡಬೇಕಾಗುತ್ತೆ. ಆದ್ರೆ CSK ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಸ್ಪೆನ್ಸರ್ ಜಾನ್ಸನ್ ರನ್ ಮಷಿನ್ ಗೆ ಪಿಕ್ ಮಾಡ್ತಾ ಇದಾರೆ. ಆಲ್ರೆಡಿ CSK ಟೀಮ್ ಅಲ್ಲಿ ಯಾವುದೇ ಒಬ್ಬ ಒಂದು ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ಕೊಡುವಂತ ಬೌಲರ್ ಕಾಣ್ತಿಲ್ಲ ಈ ಟೈಮ್ ಅಲ್ಲಿ. ಅಗೇನ್ ಮತ್ತೊಬ್ಬ ರನ್ ಮಷಿನ್ ಗೆ ಪಿಕ್ ಮಾಡಿದ್ರೆ CSK ಫ್ಯಾನ್ಸ್ ನೀವು ಪ್ರಿಪೇರ್ ಆಗಿ. CSK ನೆಕ್ಸ್ಟ್ IPL 2026 ಅಲ್ಲಿ ಆ ಒಂದು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು ಬಹಳ ಕಷ್ಟ. ಬಟ್ ನೋಡಮ್ಮ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಯಾವ ಪ್ಲೇಯರ್ ಗೆ ಪಿಕ್ ಮಾಡ್ತಾರೆ ಅಂತ ಹೇಳಿ ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ನಾನು ನಿಮ್ಗೆ ಮತ್ತೆ ಶೇರ್ ಮಾಡ್ತೀನಿ. ನನ್ನ ಪ್ರಕಾರ ಈಗ ನಥನ್ ಎಲಿಸ್ ಔಟ್ ಆಗಿದ್ದಾರೆ, ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಕೆಲವೊಂದು ಡೊಮೆಸ್ಟಿಕ್ ಪ್ಲೇಯರ್ಸ್ ಇದ್ದಾರೆ. ಆ ಪ್ಲೇಯರ್ಸ್ ನಾನು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಷನ್ ಮಾಡ್ತೀನಿ. ಅಟ್ ದಿ ಮೂಮೆಂಟ್ ಪ್ರತಿಯೊಬ್ಬ CSK ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ, ಸ್ಪೆನ್ಸರ್ ಜಾನ್ಸನ್ ಗೆ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಪಿಕ್ ಮಾಡಿದ್ರೆ ಅದು ಬೆಸ್ಟ್ ಪಿಕ್ ಆಗುತ್ತಾ ಅಥವಾ ವರ್ಸ್ಟ್ ಪಿಕ್ ಆಗುತ್ತಾ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವು ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ರಾಪ್ ಹೆಸರಿರುವಂತಹ ಲೂಕಿ ಫರ್ಗ್ಯೂಸನ್ ಅವರು ಆಲ್ ಸೆಟ್ ನೆಕ್ಸ್ಟ್ IPL 2026 ಅಲ್ಲಿ ಬರೋಬ್ಬರಿ 7 ಮ್ಯಾಚ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ದಿಸ್ ಇಸ್ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಬಟ್ ಅಂತ ಪರಿ ಸೆಟ್ ಬ್ಯಾಕ್ ಆಗಲ್ಲ, ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡುವಂತಹ ಬೌಲರ್ಸ್ ಇದ್ದಾರೆ. ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ಇವರು 7 ಮ್ಯಾಚ್ ಇಂದ ಮಿಸ್ ಔಟ್ ಆಗಿದ್ದು ಅವ್ರಿಗೇನು ಅಂತ ಪರೇನು ಒಳತೆ ಬಿಡಲ್ಲ. ಬಟ್ ನೋಡಮ್ಮ ಏನ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಹೇಳಿ. ಬಟ್ ಸದ್ಯ ಬಂದಿರುವಂತಹ ಇನ್ಫಾರ್ಮೇಶನ್, ಲೂಕಿ ಫರ್ಗ್ಯೂಸನ್ ಅವರು ನೆಕ್ಸ್ಟ್ IPL 2026 ಅಲ್ಲಿ ಬರೋಬ್ಬರಿ 7 ಮ್ಯಾಚ್ ಇಂದ ಔಟ್ ಆಗಿದ್ದಾರೆ ಅಂತೇಳಿ ಒಂದು ಬಿಗ್ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಅಪ್ಡೇಟ್ SRH ಟೀಮ್ ಇಂದ ಅದು ಜಾಕೋ ಎಡ್ವರ್ಡ್ ಅವರು IPL 2026 ಇಂದ ಔಟ್ ಆಗಿದ್ದಾರೆ ಇಂಜುರಿಯಿಂದ. ಸೊ ಸಾಕಷ್ಟು ಪ್ಲೇಯರ್ಸ್ ಈ ಒಂದು IPL 2026 ಅಲ್ಲಿ ಇಂಜುರಿಯಿಂದ ಔಟ್ ಆಗಿದ್ದಾರೆ.
ಇಂಟ್ರೆಸ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಹೊಡೆದು ಬಿಡ್ರಿ RCB ಫ್ಯಾನ್ಸ್, ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಫಟಾಫಟ್ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಫಸ್ಟ್ ಅಪ್ಡೇಟ್, ಟಿಮ್ ಡೇವಿಡ್ RCB ಕ್ಯಾಂಪ್ಗೆ ನಿನ್ನೆ ಜಾಯ್ನ್ ಆಗಿದ್ದಾರೆ, ಮತ್ತು ಫಿಲ್ ಸಾಲ್ಟ್ ಕೂಡ ನಿನ್ನೆ RCB ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ, ಮತ್ತು ದಿನೇಶ್ ಕಾರ್ತಿಕ್ RCB ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ರಜಾದ್ ಪಡಿದರ್ ಕೂಡ RCB ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮೆಜಾರಿಟಿ ಆಫ್ ದಿ RCB ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ, RCB ಯ 2 ದಿನ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ದ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟರು ನನ್ ಅದರ್ ದೆನ್ ವೆಂಕಟೇಶ್ ಅಯ್ಯರ್. RCB ಮ್ಯಾನೇಜ್ಮೆಂಟ್ ಗೆ ಸಾಕಷ್ಟು ಇಂಪ್ರೆಸ್ ಮಾಡಿದರೆ ಬಾಲಿಂಗ್ ಇಂದ ಮತ್ತು ಬ್ಯಾಟಿಂಗ್ ಇಂದ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್ ಪಾಯಿಂಟ್, ಈಗ ವೆಂಕಿಗೆ ಯಾವ ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಿಸ್ತಾರೆ, ನಂಬರ್ 3ನ ಅಥವಾ ಆಸ್ ಎ ಫಿನಿಶರ್ ಆಗಿ ಬ್ಯಾಟಿಂಗ್ ಮಾಡ್ತಾರ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ RCB ಟೀಮ್ ಅಲ್ಲಿ ದಂಡ ಯಾತ್ರೆ ಮಾಡೋದು ಕನ್ಫರ್ಮ್ ಗುರು. ಯಾರಿಗೆಲ್ಲ ಡೌಟ್ ಇದೆ ಈ ಒಂದು ವಿಡಿಯೋನ ಸೇವ್ ಮಾಡಿ ಅಥವಾ ಡೌನ್ಲೋಡ್ ಮಾಡಿಟ್ಟುಕೊಳ್ಳಿ. ವೆಂಕಟೇಶ್ ಅಯ್ಯರ್ IPL 2026 ಅಲ್ಲಿ RCB ಟೀಮ್ ಅಲ್ಲಿ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿ ಒಗೆದು ಬಿಡಿ. ಇದು ನನ್ನ ಕಡೆಯಿಂದ ಬಿಗ್ ಪ್ರೆಡಿಕ್ಷನ್. ವೆಂಕಟೇಶ್ ಅಯ್ಯರ್ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಈ ಒಂದು ಪರ್ಫಾರ್ಮೆನ್ಸ್ ಆದ ಮೇಲೆ ಟೀಮ್ ಇಂಡಿಯಾಕ್ಕೆ ಅಗೇನ್ ಕಮ್ ಬ್ಯಾಕ್ ಮಾಡುವಂತಹ ಎಲ್ಲಾ ಚಾನ್ಸಸ್ ಇದೆ ಗುರು. ಏನಂತೀರಾ ಪ್ರತಿಯೊಬ್ಬ RCB ಫ್ಯಾನ್ಸ್? ವೆಂಕಟೇಶ್ ಅಯ್ಯರ್ ಹಿಟ್ ಆಗ್ತಾರ, ಫ್ಲಾಪ್ ಆಗ್ತಾರ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. IPL 2026 ಬರ್ತದೆ, ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ನಿಮ್ಮ ಸಪೋರ್ಟ್ ಬೇಕು. ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡ್ರಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಈಗ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡೋ ಜವಾಬ್ದಾರಿ ನಂದುಗುರು. ಬೇಗ ಜಾಯ್ನ್ ಆಗಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.